ಆತ್ಮೀಯ ಸ್ನೇಹಿತರೆ, ಇವತ್ತಿನ ಕಥೆಯ ಶೀರ್ಷಿಕೆ ಜುಗ್ಗ ಜನ್ನು ಅಂತನ್ಬಿಟ್ಟು. ಜುಗ್ಗ ಅಂತಂದರೆ ಜಿಪುಣ ಅಂತನ್ಬಿಟ್ಟು. ಇಲ್ಲೊಬ್ಬ ಮಹಾ ಜಿಪುಣ ಇದ್ದಾನೆ. ಇವನು ಏನೆಲ್ಲ ಮಾಡ್ತಾನೆ, ಯಾವ ರೀತಿ ಜಿಪುಣತನ ಮಾಡ್ತಾನೆ ಅನ್ನೋದನ್ನ ಈಗ ತಿಳ್ಕೊಳ್ಳೋಣ. ಜನ್ನುವಿನ ಜಿಪುಣತನ ಇದೆಯಲ್ಲ, ಇದು ಊರೆಲ್ಲ ಹೆಸರುವಾಸಿಯಾಗಿತ್ತು. ಜನರೆಲ್ಲ ಸಿಂಹದ ಹೊಟ್ಟೆಯಲ್ಲಿ ನರಿ ಹುಟ್ಟಿದೆ ಅಂತ ಹೇಳ್ತಾ ಇದ್ರು. ಯಾಕೆ ಈ ರೀತಿ ಹೇಳ್ತಾ ಇದ್ರು ಅಂತಂದರೆ, ಆ ಜನ್ನುವಿನ ತಂದೆ, ತಾತ, ಮುತ್ತಾತ ಇವರೆಲ್ಲರೂ ಕೂಡ ದಾನಶೂರರು. ಅನ್ನಛತ್ರಗಳನ್ನು, ಧರ್ಮಛತ್ರಗಳನ್ನು, ಕೆರೆ ಬಾವಿಗಳನ್ನು ಕೂಡ ಕಟ್ಟಿಸಿ ಸಾವಿರಾರು ಜನರಿಗೆ ಅವರು ಉಪಕಾರ ಮಾಡಿದ್ರು. ಅವ್ರು ಎಷ್ಟು ದಾನ ಮಾಡಿದ್ರೂ ಕೂಡ ಲಕ್ಷ್ಮಿ ಸ್ಥಿರವಾಗಿ ಅವ್ರ ಮನೆಯಲ್ಲಿ ಇದ್ಲು. ಇಂಥ ಮನೆಯಲ್ಲಿ ಹುಟ್ಟಿದ್ರು ಕೂಡ ಜನ್ನು ಎಂಜಲ್ ಕೈಯಲ್ಲಿ ಕಾಗೆಯನ್ನು ಓಡಿಸ್ತಾ ಇರಲಿಲ್ಲ. ಇವರ ಮನೆತನವನ್ನ ನೋಡಿ ಜನ್ನುವಿಗೆ ಹೆಣ್ಣನ್ನ ಕೊಟ್ಟಿದ್ರು. ಅಂದ್ರೆ ಇಂಥ ಒಂದು ಒಳ್ಳೆ ಮನೆತನದಲ್ಲಿ ನಮ್ಮ ಮಗಳು ಹೋಗಿದ್ರೆ ಚೆನ್ನಾಗಿರ್ತಾಳೆ, ಆ ಥರ ಹಿಂದಿನ ಕಾಲದಲ್ಲೆಲ್ಲ ಮನೆತನವನ್ನ ನೋಡಿ ಅವರು ಹೆಣ್ಣನ್ನ ಕೊಡ್ತಾ ಇದ್ರಲ್ವಾ. ಇಲ್ಲಿ ಇವನು ಬುದ್ಧಿ ಏನೂ ಗೊತ್ತಿರಲಿಲ್ಲ, ಎಲ್ಲರೂ ಕೂಡ ದಾನಶೂರರಲ್ವಾ ಅಂತಂದ್ಬಿಟ್ಟು ಅಂಥ ಮನೆಗೆ ನಾವು ಕೊಡಬೇಕು ಅಂತ ಆ ಮನೆತನವನ್ನ ನೋಡಿ ಆ ಜನ್ನುವಿಗೆ ಹೆಣ್ಣನ್ನ ಕೊಟ್ಟಿದ್ರು. ಅವನ ಹೆಂಡತಿ ಹೆಸರೇನು ಪಾರ್ವತಿ ಅಂತ. ಗಂಡನ ಜಿಪುಣತನವನ್ನ ನೋಡಿ ಇಲ್ಲಿರೋದಕ್ಕೂ ಆಗದೆ ವಾಪಸ್ಸು ತವ್ರಿಗೂ ಕೂಡ ಹೋಗೋದಕ್ಕಾಗದೆ ಒದ್ದಾಡ್ತಾ ಇದ್ಲವಳು. ಜನ್ನುಗೆ ಒಬ್ಬ ಅವಳಿ ಸೋದರ ಇದ್ದ. ಅಂದರೆ ಇಬ್ರು ಅವಳಿ ಜವಳಿ, ಅದಕ್ಕೋಸ್ಕರ ನೋಡೋದಕ್ಕೆ ತದ್ರೂಪು ಅವನ ಥರನೇ ಇದ್ದ, ಜನ್ನುವಿನ ಹಾಗೆ ಇದ್ದ. ಅವನ ಹೆಸರೇನು ಅಂದರೆ ಗೋವರ್ಧನ ಅಂತನ್ಬಿಟ್ಟು. ಆದರೆ ಗುಣದಲ್ಲಿ ಮಾತ್ರ ಆಕಾಶ ಮತ್ತು ಪಾತಾಳದ ಅಂತರ ಇತ್ತು. ಗೋವರ್ಧನ ಏನು ಅಂತಂದರೆ ಅವರ ಮನೆತನದಂತೆ ಅವನು ತುಂಬ ಉದಾರಿಯಾಗಿದ್ದ. ಎಲ್ಲರಿಗೂ ದಾನ ಧರ್ಮ ಮಾಡೋದು, ಕೇಳಿದ್ದನ್ನು ಕೊಡೋದು, ಸಹಾಯ ಮಾಡೋದು, ಇದೆಲ್ಲ ಚೆನ್ನಾಗಿ ಮಾಡ್ತಿದ್ದ. ಜನ್ನುವಿಗೆ ಹೇಳಿ ಹೇಳಿ ಅವನಿಗೆ ಸಾಕಾಗೋಗಿತ್ತು. ಕೊನೆಗೇನು ಮಾಡ್ತಾನೆ, ಅವನೇ ಬೇಸತ್ತು ಅವಮಾನವನ್ನು ಸಹಿಸ್ಕೊಳ್ಳೋದಕ್ಕೂ ಆಗದೆ ಅವನು ಸೆಪ್ರೇಟಾಗಿ ಅವನು ಮನೆ ಮಾಡ್ಕೊಂಡು ವಾಸ ಮಾಡ್ತಾ ಇದ್ದ. ಒಂದು ದಿನ ಜನ್ನು ಏನು ಮಾಡ್ತಾನೆ, ತನ್ನ ಸ್ನೇಹಿತನ ಮನೆಗೆ ಹೋಗಿದ್ದ. ಅದು ಊಟದ ಸಮಯ ಆಗಿತ್ತು. ಒಳ್ಳೆ ಶಾವಿಗೆ ಪಾಯಸ ಮಾಡಿದ್ರು ಅವರು. ಅದರ ಘಮಘಮ ವಾಸನೆ ಮನೆಯೆಲ್ಲ ಹರಡ್ಕೊಂಡಿತ್ತು. ಜನ್ನುವನ್ನ ನೋಡಿ ಮನೆ ಯಜಮಾನ, ಬನ್ನಿ ರಾಯ್ರೆ, ನಮ್ಮ ಮನೆಯಲ್ಲಿ ಇವತ್ತು ಪಾಯಸದ ಔತಣ ಇದೆ, ಊಟ ಮಾಡಿ ನೀವು ಅಂತಂದ್ಬಿಟ್ಟು ಉಪಚಾರ ಮಾಡ್ತಾರೆ. ಜನ್ನುವಿನ ಬಾಯಲ್ಲಿ ನೀರೇನೋ ಊರ್ತು, ತಿನ್ನಬೇಕು ಅನ್ನುವಂಥ ಆಸೆ ಕೂಡ ಹೆಚ್ಚಾಯಿತು. ಆದರೆ ನಾನು ಇವತ್ತು ಇವನ ಮನೇಲಿ ತಿಂದರೆ ನಾಳೆ ಇವು ನಮ್ಮ ಮನೆಗೆ ಬಂದಾಗ ನಾನು ಕೂಡ ಊಟ ಹಾಕಬೇಕಾಗಿ ಬರುತ್ತೋ ಏನೋ, ಖರ್ಚು ಹೆಚ್ಚಾಗ್ಬಿಡುತ್ತಲ್ಲ ಅಂತಂದ್ಬಿಟ್ಟು ಅವನಿಗೆ ಬೆವರು ಸುರಿಯೋಕ್ಕೆ ಶುರುವಾಗುತ್ತೆ. ನಾಲಿಗೆ ಕುಣಿತಾ ಇದ್ರೂ ಕೂಡ ಬಹಳ ಕಷ್ಟಪಟ್ಟು ಬೇಡ ಹೊತ್ತಾಗುತ್ತೆ ಅಂತಂದ್ಬಿಟ್ಟು ಅವನು ಮನಸ್ಸಿನಲ್ಲಿ ತುಂಬ ಬೇಜಾರು ಮಾಡಿಕೊಂಡು ಅವನು ವಾಪಸ್ ಹಿಂದಿರುಗ್ತಾನೆ. ನೋಡಿ ಯಾವ ರೀತಿ ಯೋಚನೆ ಮಾಡ್ತಾನೆ ಅಂತ. ನನ್ನ ಮನೆಗೆ ಅವನು ಬಂದಾಗ ನಾನು ಕೊಡಬೇಕಾಗತ್ತೆ, ನಾನು ಇಲ್ಲಿ ತಿಂದರೆ ಅಂತ ಅವನು ಯೋಚನೆ ಮಾಡ್ತಾನೆ. ಇಡೀ ದಿನ ಯೋಚನೆ ಮಾಡಿ ರಾತ್ರಿ ಹೆಂಡತಿ ಪಾರ್ವತಿಯ ಹತ್ರ ಕಷ್ಟಪಟ್ಟು ಕೇಳ್ತಾನೆ, ಏನು ನಾಳೆ ಪಾಯಸ ಮಾಡ್ತೀಯಾ, ತಿನ್ನಬೇಕು ಅನ್ನಿಸ್ತಾ ಇದೆ ಅಂತಂದ್ಬಿಟ್ಟು. ಅವಳಿಗೆ ಅಷ್ಟು ಹೇಳಿದೆ ಸಾಕು, ಅಯ್ಯೋ ಚಿನ್ನದಂಥ ಮಾತು ಹೇಳಿದ್ದೀರಾ ನೀವು, ಇಡೀ ಊರಿಗೆ ಪಾಯಸದ ಔತಣ ಮಾಡಿಸ್ಬಿಡೋಣ ಬಿಡಿ ಅಂತಂದ್ಬಿಟ್ಟು ಅವಳು ತುಂಬ ಉತ್ಸಾಹದಲ್ಲಿ ಹೇಳ್ತಾಳೆ. ಅಯ್ಯಯ್ಯೋ ಇಡೀ ಊರ್ಗ ಬೇಡ ಬೇಡ, ತುಂಬ ಖರ್ಚಾಗತ್ತೆ ಅಂತಂದ್ಬಿಟ್ಟು ಜನ್ನು ಗಾಬರಿಯಿಂದ ಹೇಳ್ತಾನೆ. ಸರಿ ಹಾಗಿದ್ರೆ ನಮ್ಮ ಬೀದಿಲಿರುವಂಥ ಜನರಿಗೆ ಮಾಡಿಸೋಣವಾ ಅಂತಂದ್ಬಿಟ್ಟು ಕೇಳ್ಕೊಳ್ತಾಳೆ. ಬೀದಿಲಿ ತುಂಬ ಮನೆಗಳಿದೆ, ತುಂಬ ಜನರಿದ್ದಾರಲ್ಲ, ಅದಕ್ಕೋಸ್ಕರ ಬೇಡ ಅಂತ ಹೇಳ್ತಾನೆ. ಹಾಗಿದ್ರೆ ಮನೆ ಮಟ್ಟಿಗಾದರೂ ಮಾಡಿಸೋಣವಾ ಅಂತ ಹೇಳ್ತಾಳೆ. ಮನೇಲಿ ಗಂಡ ಹೆಂಡತಿ ಮತ್ತು ಇಬ್ಬರು ಮಕ್ಕಳಿದ್ರು, ಅಷ್ಟು ಜನಕ್ಕಾದರೂ ಮಾಡಿಸ್ಕೋಬೋದಾಯ್ತಲ್ಲ. ಆದರೆ ಅವನೇನು ಹೇಳ್ತಾನೆ, ಅಯ್ಯೋ ಬೇಡ, 4 ಜನರಿಗೆ ಪಾಯಸ ಮಾಡೋಕ್ಕೆ ಹೋದರೆ ತುಂಬ ಖರ್ಚಾಗತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಪಾರ್ವತಿ, ಹಾಗಿದ್ರೆ ನಾನು ಏನು ಮಾಡಲಿ ಅಂತ ಕೇಳ್ತಾನೆ. ನನ್ನೊಬ್ಬನಿಗೆ ಮಾಡು ಅಂತಂದ್ಬಿಟ್ಟು ಸ್ವಾರ್ಥಿಯಾದಂತಹ ಜನ್ನು ಹೇಳ್ತಾನೆ. ಅದಕ್ಕೆ ಅವಳು ನನಗಾಗೋದಿಲ್ಲ ಅಂತಂದ್ಬಿಟ್ಟು ಅವಳು ತುಂಬಾ ಬೇಜಾರು ಮಾಡ್ಕೊಳ್ತಾಳೆ. ಹಾಗಿದ್ರೆ ನನ್ನ ಪಾಯಸ ನಾನೇ ಮಾಡ್ಕೊಳ್ತೀನಿ ಹೋಗು ಅಂತಂದ್ಬಿಟ್ಟು, ಈಗ ಮನೇಲಿ ಮಾಡಿದ್ರೆ ಎಲ್ಲರಿಗೂ ಕೂಡ ವಾಸನೆ ಬಂದ್ಬಿಡುತ್ತಲ್ಲ, ಅದಕ್ಕೋಸ್ಕರ ನನ್ನ ಕಾಡಿಗೆ ಹೋಗಿ ಅಲ್ಲೇ ಬೇಯಿಸ್ಕೊಂಡು ತಿನ್ಕೊಂಡು ಬರ್ತೀನಿ ಅಂತಂದ್ಬಿಟ್ಟು ಜನ್ನು ಹೇಳ್ತಾನೆ. ಆಗ ಪಾರ್ವತಿ ಏನಾದರೂ ಮಾಡ್ಕೊಳ್ಳಿ ಅಂತಂದ್ಬಿಟ್ಟು ಕೋಪ ಮಾಡ್ಕೊಂಡು ಅಲ್ಲಿಂದ ಎದ್ದು ಹೊರಟೋಗ್ತಾಳೆ.
ಮಾರನೇ ದಿನ ಪಾರ್ವತಿ ತುಂಬಾ ಬೇಜಾರು ಮಾಡ್ಕೊಂಡು ಗೋವರ್ಧನನ ಮನೆಗೆ ಹೋಗಿ ನಡೆದ ಕಥೆನೆಲ್ಲ ಹೇಳ್ಬಿಟ್ಟು, ಇಂಥ ಜಿಪುಣ ಮತ್ತೆ ಸ್ವಾರ್ಥಿ ಗಂಡನ ಜೊತೆ ಬದುಕಿರೋದಕ್ಕಿಂತ ಕಲ್ ಕಟ್ಕೊಂಡು ಬಾವಿಲ್ ಬೀಳೋದೇ ಲೇಸು ಅಂತಂದ್ಬಿಟ್ಟು ಅವಳು ಗೋಳಾಡ್ಕೊಳ್ತಾಳೆ. ಗೋವರ್ಧನ ಹೇಳ್ತಾನೆ, ಪಾರ್ವತಿ ನೀನೇನು ಯೋಚನೆ ಮಾಡಬೇಡ, ನಾನೊಂದು ಉಪಾಯವನ್ನ ಹೇಳ್ತೀನಿ, ಅದರಿಂದ ಇವನಿಗೆ ಶಿಕ್ಷೆ ಕೊಡಬಹುದು ಅಂತಂದ್ಬಿಟ್ಟು ಒಂದು ಉಪಾಯವನ್ನ ಕಿವಿನಲ್ಲಿ ಹೇಳ್ತಾನೆ. ಜನ್ನು ಏನ್ ಮಾಡ್ದ, ಕಾಡಿಗೆ ಹೋದಾಗ ಗೋವರ್ಧನ ಜನ್ನುವಿನ ಹಾಗೆ ವೇಷ ಧರಿಸ್ಕೊಂಡು, ಯಾಕಂದ್ರೆ ಇಬ್ರು ಒಂದೇ ತರ ಇರ್ತಾರಲ್ಲ ನೋಡೋದಿಕ್ಕೆ, ಸೊ ಅವನ ಮನೆಗೆ ಬರ್ತಾನೆ. ಜನ್ನುವಿನ ಹೆಂಡತಿ ಮತ್ತೆ ಮಕ್ಕಳು ಕೂಡ ಅವನೇ ಮನೆ ಯಜಮಾನ ಅನ್ನೋ ರೀತಿ ಅವರು ಸ್ವಾಗತ ಮಾಡ್ತಾರೆ. ಗೋವರ್ಧನ ಊರ ಛಾವಣಿಯಲ್ಲಿ ನಿಂತ್ಕೊಂಡು ಡಂಗೂರ ಹೊಡಿಸ್ತಾನೆ. ಅಂದ್ರೆ ಈಗ ಜನ್ನುವಿನ ಹಾಗೆ ಅವನು ನಡ್ಕೊಳ್ತಾ ಇದ್ದಾನೆ. ಅವನೇನು ಹೇಳ್ತಾನೆ, ನಾನು ದಾನವಂತರ ಮನೆಯಲ್ಲಿ ಹುಟ್ಟಿದ್ದೀನಿ, ಇಷ್ಟು ದಿನ ನನಗೆ ಅಜ್ಞಾನ ಇತ್ತು, ಅದಕ್ಕೋಸ್ಕರ ಜಿಪುಣತನದಿಂದ ನಾನು ಯಾರಿಗೂ ಸಹಾಯ ಮಾಡಲಿಲ್ಲ. ಅಂದರೆ ನನಗೆ ಜ್ಞಾನನೇ ಇರಲಿಲ್ಲ, ಜಿಪುಣತನ ಬೇರೆ ಇತ್ತಲ್ವ, ಅದಕ್ಕೋಸ್ಕರ ಸಹಾಯ ಮಾಡೋದಕ್ಕಾಗಲಿಲ್ಲ. ಅದಕ್ಕೋಸ್ಕರನೇ ಸುತ್ತಮುತ್ತಲು ಯಾರಾದರೂ ಬಡವರು ಬಗರು ಇದ್ದರೆ ದಯವಿಟ್ಟು ಬಂದು ದಾನವನ್ನ ಸ್ವೀಕಾರ ಮಾಡಿ ನಮ್ಮನ್ನ ಪುಣ್ಯವಂತರನ್ನಾಗಿಸ್ಬೇಕು ನೀವು ಅಂತಂದ್ಬಿಟ್ಟು ಕೇಳ್ಕೊಳ್ತಾನೆ. ಆಮೇಲೆ ನಾನು ಕೆಲಸದ ಮೇಲೆ ಊರಿಗೆ ಹೋಗ್ತೀನಿ, ನಾನು ಇಲ್ಲದೆ ಇದ್ದಾಗ ನನ್ನ ಮನೆಯ ಒಡತಿ ಪಾರ್ವತಿ ದಾನವನ್ನ ಮಾಡ್ತಾಳೆ. ಅಂದರೆ ನಾನಿಲ್ಲಿ ಇರೋದಿಲ್ಲ, ಸೊ ಪಾರ್ವತಿ ದಾನ ಮಾಡ್ತಾಳೆ ಅಂತಂದ್ಬಿಟ್ಟು ಅವನು ಹೇಳ್ತಾನೆ. ಆಮೇಲೆ ಮನೆಗೆ ಬಂದು ಮನೆಯ ಮುಂದಿನ ದ್ವಾರಪಾಲಕರು ಇರ್ತಾರಲ್ಲ, ಆ ಮನೆಗೆ ಕಾವಲು ಕಾಯೋರು ಇರ್ತಾರಲ್ಲ, ಅವ್ರಿಗೆ ಹೇಳ್ತಾನೆ, ನೋಡಿ ನಾನು ಯಾವತ್ತೂ ಇಲ್ಲದೆ ಇವತ್ತು ನಾನು ದಾನ ಮಾಡ್ತಾ ಇದ್ದೀನಿ, ನನಗೆ ಆಗದೆ ಇರೋರು ಬೇಕಾದಷ್ಟು ಜನ ಇದ್ದಾರೆ, ಅದರಲ್ಲಿ ನನ್ನ ಅಣ್ಣನೂ ಕೂಡ ಒಬ್ಬ, ಬಹುಶಃ ಅವನೇ ಬಂದು ನಾನೇ ಯಜಮಾನ ಅಂತ ನಿಮ್ಮಲ್ಲಿ ಹೇಳಿ ದಾನವನ್ನ ಮಾಡೋದನ್ನ ನಿಲ್ಲಿಸಬಹುದು. ಅವನು ಬಂದರೆ ಆಗಲಿ ಅಂತ ಹೇಳಿ ನೀವು ಅವನನ್ನ ಒಂದು ರೂಮ್ಗೆ ಕರ್ಕೊಂಡು ಹೋಗಿ ಕಟ್ಟಾಕ್ಬಿಡಿ, ದಾನ ಮುಗಿಯೋವರೆಗೂ ಕೂಡ ಅವನನ್ನ ಹೊರಗಡೆ ಬಿಡಬೇಡಿ ಅಂತಂದ್ಬಿಟ್ಟು ಅವನು ಅವರಿಗೆ ಆರ್ಡ್ರ್ ಮಾಡ್ತಾನೆ. ಆಯ್ತಾ, ನಾನು ನಿಮ್ಮ ಯಜಮಾನ ಅಲ್ವಾ, ಈಗ ನನ್ನ ಅಣ್ಣ ನನ್ನ ಥರನೇ ಇದ್ದಾನೆ ನೋಡೋದಕ್ಕೆ, ಈಗ ನಾನು ಊರಲ್ಲಿಲ್ಲ ಅಂತ ಗೊತ್ತಾಗಿ ಅವನು ಬಂದು ನಾನು ಈ ಮನೆ ಓನರು, ನೀವು ಇದನ್ನ ದಾನ ಮಾಡೋದನ್ನ ನಿಲ್ಲಿಸಿ ಅಂತೆಲ್ಲ ಹೇಳ್ಬೋದು ಅವನು. ಅದಕ್ಕೆ ಅವನನ್ನ ರೂಮಲ್ಲಿ ಕಟ್ಟಾಕ್ಬಿಡಿ, ದಾನ ಧರ್ಮ ನಡೆಯೋವರೆಗೂ ಅವನನ್ನ ಹೊರಗಡೆ ಬಿಡಬೇಡಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಡಂಗುರವನ್ನ ಸಾರ್ತಾನಲ್ಲ, ಮೊದಲು ಜನ ನಂಬಲೇ ಇಲ್ಲ. ಜನ್ನು ಮತ್ತೆ ದಾನ ಯಾವತ್ತಾದ್ರೂ ಸಾಧ್ಯನಾ, ಅವನು ದಾನ ಮಾಡೋದಕ್ಕೆ ಸಾಧ್ಯನಾ, ಅದು ನಿಜಾನೋ ಅನ್ನೋ ರೀತಿ ಪಾರ್ವತಿ ಕೂಡ ಜನ್ನುವಿನ ಹತ್ರನೇ ನಿಂತ್ಕೊಂಡು ಹೌದು ಹೌದು ಅಂತ ಇದ್ದಾಳೆ. ಮಕ್ಕಳು ಕೂಡ ತಲೆ ದೂಗ್ತಾ ಇದ್ದಾರೆ. ಅಂದರೆ ಇವ್ರಿಗೇನೂ ಗೊತ್ತಿಲ್ಲ, ನಿಜವಾಗ್ಲೂ ನಡೀತಾ ಇರೋ ರೀತಿ ಅವರು ಕೂಡ ನಟನೆ ಮಾಡ್ತಾರೆ. ಮನೆ ಮುಂದೆ ಏನಾಯ್ತು, ಇರುವೆ ಹೇಗೆ ಸಾಲಾಗಿರುತ್ತೋ ಆ ರೀತಿ ಸರದಿ ಸಾಲು ನಿಂತ್ಕೊಳ್ಳುತ್ತೆ. ಸುತ್ತಮುತ್ತಲಿನ ಊರಲ್ಲೆಲ್ಲ ಜುಗ್ಗ ಜನ್ನು ಅವನ ಅಣ್ಣನ ಹಾಗೇನೆ ಉದಾರಿ ಆಗ್ಬಿಟ್ಟಿದ್ದಾನೆ, ಎಷ್ಟಾದರೂ ಕೂಡ ಸಿಂಹದ ಹೊಟ್ಟೆಯಲ್ಲಿ ಸಿಂಹ ತಾನೇ ಹುಟ್ಟುತ್ತೆ ಅಂತಂದ್ಬಿಟ್ಟು ಈಗ ಸುದ್ದಿ ಹರಡುತ್ತೆ. ಅಂದರೆ ಹೇಗೆ ಜನಾರ್ದನ ಇದ್ದಾನೋ ಹಾಗೆ ಇವನು ಈಗ ದಾನ ಧರ್ಮ ಮಾಡ್ತಾ ಇದ್ದಾನೆ ಅಂತಂದ್ಬಿಟ್ಟು. ಕಾಡಲ್ಲಿ ಜನ್ನು ಸಂತೋಷವಾಗಿ ಒಬ್ಬನೇ ಪಾಯಸ ಮಾಡಿಕೊಂಡು ತಿಂದು ಅಪ್ಪ ಹಣ ಉಳಿಸ್ಬಿಟ್ಟೆ ನಾನು ಅನ್ನುವಂಥ ಒಂದು ಗರ್ವದಲ್ಲಿ ಬರ್ತಾ ಇರಬೇಕಾದ್ರೆ ಕತ್ತಲಾಗೋಗಿರುತ್ತೆ. ಮನೆ ಮುಂದೆ ಬೆಳಕಲ್ಲಿ ಜನರ ಸಾಲನ್ನು ನೋಡಿ ತನ್ನ ಮನೇಲಿ ಏನೋ ಒಂದು ಅನಾಹುತ ಆಗೋಗಿರಬಹುದೇನೋ ಅಂತ ಗಾಬರಿ ಪಟ್ಕೊಳ್ತಾನೆ. ಹತ್ರ ಬಂದಾಗ ಜನರು ದಾನ ಸ್ವೀಕಾರ ಮಾಡೋದಕ್ಕೋಸ್ಕರ ನಿಂತಿದ್ದಾರೆ ಅನ್ನೋದು ಗೊತ್ತಾಗಿದ ತಕ್ಷಣ ಏನು ಮಾಡ್ತಾನೋ ಲಬಲಬೋ ಅಂತ ಬಾಯಿ ಬಡ್ಕೊಳ್ತಾನೆ. ಇದೇನು ನನ್ನ ಮನೆ ಲೂಟಿ ಮಾಡ್ತಾ ಇದ್ದೀರಾ, ಇದನ್ನು ತಡೆಯೋದಕ್ಕೆ ಯಾರೂ ಇಲ್ವಾ ಅಂತ ಕೂಗಾಡ್ತಾನೆ. ಆಗ ದ್ವಾರಪಾಲಕರು, ಓಹೋ ನಮ್ಮ ಯಜಮಾನ್ರು ಹೇಳಿದ್ದು ನಿಜ, ಅವ್ರ ಅಣ್ಣ ಬಂದು ದಾನ ನಿಲ್ಸೋದಕ್ಕೆ ಮಾಡಿರುವಂಥ ಉಪಾಯ ನೋಡಿ, ಅನುಭವ ಅನ್ನೋದು ಸುಮ್ಮನೆನಾ, ಅವ್ರು ಹೇಳಿದ ನಿಜಾನೇ ಅಂತ ಅಂದ್ಕೊಂಡು ಬನ್ನಿ ಯಜಮಾನ್ರೆ ಬನ್ನಿ ಅಂತ ಒಳಗಡೆ ಕರ್ಕೊಂಡು ಹೋಗಿ ಕೈ ಕಾಲೆಲ್ಲ ಕಟ್ಬಿಟ್ಟು ಬಾಯಿಗೆ ಬಟ್ಟೆ ತುರ್ಕಿ ಒಂದು ರೂಮಲ್ಲಿ ಅವನನ್ನು ಬಂಧಿಸ್ಬಿಡ್ತಾರೆ. ದಾನ ಹೆಚ್ಚು ಕಡಿಮೆ ಮುಗೀತು. ಬಂದವರೆಲ್ಲ ಸಂತೃಪ್ತಿಯಿಂದ ಜನ್ನುವಿನ ಸಂತತಿ ಹೆಚ್ಚಾಗಲಿ, ದೇವರು ಇವನಿಗೆ ಇನ್ನೂ ಹೆಚ್ಚು ಇಂಥ ಗುಣವನ್ನೇ ಕೊಡಲಿ ಅಂತ ಹಾರೈಸಿ ಅವರೆಲ್ಲರೂ ಕೂಡ ಹೊರಟೋದ್ರು. ಈಗ ಜನ್ನುವಿನ ಕಟ್ಟನ್ನು ತೆಗಿತಾರೆ. ಜನ್ನು ಸೀದಾ ನ್ಯಾಯಾಧೀಶರ ಹತ್ರಕ್ಕೆ ಹೋಗ್ತಾನೆ. ನಾನು ಈ ಮನೆ ಯಜಮಾನ, ನನ್ನ ಪರ್ಮಿಷನ್ ಇಲ್ಲದೆ ಮನೆಯಲ್ಲಿರುವಂಥ ಎಲ್ಲ ವಸ್ತುಗಳನ್ನು ಕೂಡ ದಾನ ಮಾಡಿಬಿಟ್ಟಿದ್ದಾರೆ, ನೀವು ನನಗೆ ನ್ಯಾಯವನ್ನು ಕೊಡಿಸ್ಬೇಕು ಅಂತಂದ್ಬಿಟ್ಟು ಕೇಳ್ಕೊಳ್ತಾನೆ.
ನ್ಯಾಯಾಧೀಶ ಏನ್ ಮಾಡ್ತಾನೆ, ಜನ್ನುವಿನ ಹೆಂಡತಿಯನ್ನ ಮತ್ತೆ ಮಕ್ಕಳನ್ನ ಕರೆಸ್ತಾನೆ. ಪಾರ್ವತಿ ಅವನನ್ನ ನೋಡಿ, ಇವರು ನನ್ನ ಭಾವ ಯಜಮಾನ್ರಲ್ಲ, ಭಾವ ಯಾವಾಗ ಬಂದ್ರಿ ಅಂತನ್ಬಿಟ್ಟು ಪ್ರೀತಿಯಿಂದ ಕೇಳ್ತಾಳೆ. ಅಂದ್ರೆ ಗಂಡನನ್ನ ಭಾವ ಅಂತನ್ಬಿಟ್ಟು ಕರಿತಾ ಇದ್ದಾಳೆ. ಅಯ್ಯೋ, ಅದಕ್ಕೆ ಅವನು ಹೇಳ್ತಾನೆ, ಅಯ್ಯೋ ಮೂರ್ಖ ಹೆಂಗಸೆ, ಗಂಡನನ್ನ ಗುರುತಿಸದೆ ಹೋಗ್ತಾ ಇದೆಯಲ್ಲ, ಮಕ್ಕಳೇ ನಿಮ್ಮ ಅಪ್ಪನನ್ನ ನೀವಾದ್ರೂ ಗುರುತಿಸಿ ಅಂತನ್ಬಿಟ್ಟು ಮಕ್ಕಳಿಗೆ ಹೇಳ್ತಾನೆ. ಮಕ್ಕಳು ಏನು ಮಾಡ್ತಾರೆ, ದೊಡ್ಡಪ್ಪ ದೊಡ್ಡಪ್ಪ ಅಂತನ್ಬಿಟ್ಟು ಕೂಗ್ತಾರೆ. ನ್ಯಾಯಾಧೀಶರೇ ಕಕ್ಕಾ ಬಿಕ್ಕಿ ಆಗೋಗ್ತಾರೆ. ಇದೇನಿದು, ತಂದೆ ಅಂತ ಹೇಳ್ತಾ ಇದ್ದಾನೆ, ಆದ್ರೆ ಇವ್ರು ನೋಡಿದ್ರೆ ದೊಡ್ಡಪ್ಪ ಅಂತ ಹೇಳ್ತಿದ್ದಾರೆ, ಇವಳು ನೋಡಿದ್ರೆ ಭಾವ ಅಂತ ಕರಿತಿದ್ದಾಳೆ ಅಂತನ್ಬಿಟ್ಟು. ಆಮೇಲೆ ಅಯ್ಯ ಮಹಾಶಯ, ನಿನಗೆ ಮತ್ತೆ ನಿನ್ನ ಹೆಂಡತಿಗೆ ಅದೇ ಥರ ನಿನಗೆ ಮತ್ತೆ ನಿನ್ನ ಮಕ್ಕಳಿಗೆ ಮಾತ್ರ ಗೊತ್ತಿರುವಂಥ ಕೆಲವೊಂದು ವಿಷಯಗಳಿರುತ್ತಲ್ಲ, ಅಂದರೆ ಬೇರೆಯವ್ರಿಗೆ ಗೊತ್ತಿಲ್ಲದೆ ಇರುವಂಥ ವಿಷಯಗಳು ನಿನಗೆ ನಿನ್ನ ಹೆಂಡತಿಗೆ ಗೊತ್ತಿರುತ್ತೆ, ಇನ್ನು ನಿನ್ನ ಮಕ್ಕಳಿಗೆ ಗೊತ್ತಿರುತ್ತಲ್ಲ, ಅದನ್ನೆಲ್ಲ ಹೇಳಿ ನೋಡೋಣ ಅಂತನ್ಬಿಟ್ಟು ನ್ಯಾಯಾಧೀಶರು ಆ ಗೊಂದಲ ಆಗಿರುತ್ತಲ್ಲ ಅದನ್ನು ಬಿಡಿಸೋದಕ್ಕೆ ಉಪಾಯವನ್ನು ಮಾಡ್ತಾರೆ. ಅದಕ್ಕೆ ಜನ್ನು ಹೆಂಡತಿಗೆ ಹೇಳ್ತಾನೆ, ಅಯ್ಯೋ ಕೃತಜ್ಞಳೆ, ನಾನು ಮಾಡಿದಂಥ ಯಾವ ಉಪಕಾರನೂ ನಿನಗೆ ನೆನಪಿಲ್ವಾ? ಹೋದ ವರ್ಷ ಜಾತ್ರೆಯಲ್ಲಿ ನಿನ್ನ ಕಾಲು ನೋಯ್ತಾ ಇರಬೇಕಾದ್ರೆ ನಾನು ಅಯ್ಯೋ ಪಾಪ ಅಂತ ಹಣ ಖರ್ಚು ಮಾಡಿ ಗಾಡಿನಲ್ಲಿ ಕರ್ಕೊಂಡು ಬಂದಿದ್ನಲ್ಲ, ನೆನಪಿಸ್ಕೊ ನೀನು ಅಂತಂದ್ಬಿಟ್ಟು ಹೇಳ್ತಾನೆ. ಆಮೇಲೆ ಮಕ್ಕಳಿಗೆ ಹೇಳ್ತಾನೆ, ಮಕ್ಕಳೇ ನಿಮಗೆ ಅಕ್ಷರಾಭ್ಯಾಸ ಆಯ್ತಲ್ಲ, ಅವತ್ತಿನ ದಿವಸ ಒಂದು ಬಾಳೆಹಣ್ಣನ್ನು ಹಣ ಕೊಟ್ಟು ಕೊಂಡ್ಕೊಂಡು 2 ಭಾಗ ಮಾಡಿ ನಿಮಗೆ ಕೊಟ್ಟನಲ್ಲ, ನೆನಪಿಸ್ಕೊಳ್ಳಿ ಅಂತ ಹೇಳ್ತಾನೆ. ನಾನು ಮಾಡಿದಂಥ ಉಪಕಾರವನ್ನೆಲ್ಲ ಮರೆತು ನನ್ನನ್ನೇ ಗುರುತಿಸದೆ ಹೋಗ್ತಾ ಇದ್ದೀರಾ, ನೀವೇನು ಮನುಷ್ಯರಾ ಅಂತಂದ್ಬಿಟ್ಟು ಕೋಪ ಮಾಡ್ಕೊಂಡು ಹೇಳ್ತಾನೆ. ಆದರೂ ಕೂಡ ಹೆಂಡತಿ ಮಕ್ಕಳು, ಇಲ್ಲ ನೀವು ನಮ್ಮ ತಂದೆ ಅಲ್ಲ, ನೀವು ನನ್ನ ಗಂಡ ಅಲ್ಲ ಅಂತಂದ್ಬಿಟ್ಟು ಅವರು ಹೇಳ್ತಾರೆ. ಇವರಿಗೆ ಎಲ್ಲವೂ ಗೊತ್ತು, ಆದರೆ ಸುಮ್ಮನೆ ನಾಟಕ ಆಡ್ತಾ ಇದ್ದಾರೆ ಅನ್ನೋದು ಜನ್ನುವಿಗೆ ಗೊತ್ತಾಗುತ್ತೆ. ಯಾವ ಹೆಂಡತಿ ಮಕ್ಕಳಿಗೋಸ್ಕರ ನಾನು ಒಂದೊಂದು ಪೈಸೆಯನ್ನು ಕೂಡ ಹಾಕ್ತಾ ಇದ್ನೋ, ಅವರೇ ಇವತ್ತು ನನ್ನನ್ನು ಈ ರೀತಿ ತಿರಸ್ಕಾರ ಮಾಡಿ ದೂರ ಮಾಡ್ತಾ ಇರಬೇಕಾದ್ರೆ ಈ ಸಂಸಾರದಲ್ಲಿ ಏನು ಅರ್ಥ ಇದೆ ಅಂತ ಅವನಿಗೆ ಅನ್ಸೋದಕ್ಕೆ ಶುರುವಾಗುತ್ತೆ. ಆಯಿತು, ನಾನು ನಿಮ್ಮ ತಂದೆ ಅಲ್ಲ, ನಿನ್ನ ಗಂಡ ಅಂತೂ ಅಲ್ವೇ ಅಲ್ಲ, ನಿಮಗೆ ಹೇಗೆ ದಾನ ಮಾಡಬೇಕೋ ಹಾಗೆ ಮಾಡ್ಕೊಳ್ಳಿ, ನಾನು ಹೇಳೋದ್ರಲ್ಲಿ ಅರ್ಥನೂ ಇಲ್ಲ ಅಂತಂದ್ಬಿಟ್ಟು ಅವ್ನು ನಿರಾಸೆಯಿಂದ ಏನು ಮಾಡ್ತಾನೆ, ಹೊರಡ್ತಾನೆ. ಆ ಹೊರಡಬೇಕಾದ್ರೆ ಪಾರ್ವತಿ ಬಂದು ಅವನ ಕೈ ಹಿಡ್ಕೊಂಡು, ಇಲ್ಲ ನೀವು ನಮ್ಮನ್ನು ಕ್ಷಮಿಸ್ಬೇಕು, ನಿಮ್ಮ ಮನಸ್ಸು ಬದಲಾಗಲಿ ಅಂತಂದ್ಬಿಟ್ಟು ನಾವೆಲ್ಲ ಈ ರೀತಿ ಒಂದು ನಾಟಕವನ್ನು ಆಡಿದ್ವಿ, ಇದಲ್ಲದೆ ನಮಗೆ ಮತ್ಯಾವ ಕಾರಣನೂ ಇಲ್ಲ ನಿಮ್ಮ ಜೊತೆ ಈ ರೀತಿ ನಡ್ಕೊಳ್ಳೋದಕ್ಕೆ ಅಂತಂದ್ಬಿಟ್ಟು ಹೇಳ್ತಾಳೆ. ಮಕ್ಕಳು ಕೂಡ ಬಂದು ಅಪ್ಪ ಅಂತ ಗಟ್ಟಿಯಾಗಿ ಹಿಡ್ಕೊಳ್ತಾರೆ. ಮನೆ ಹಿಂಬಾಗಲಿನಿಂದ ಅಣ್ಣ ಕೂಡ ಬಂದು ಸೇರ್ಕೊಳ್ತಾನೆ. ಜನ್ನುಗೆ ಆಗ ತನ್ನ ತಪ್ಪೇನು ಅಂತ ಗೊತ್ತಾಗಿ ಆ ತಪ್ಪನ್ನು ತಿದ್ದುಕೊಂಡು ಅವತ್ತಿನಿಂದ ಅವನು ಉದಾರಿ ಆಗ್ತಾನೆ. ಇದು ಆ ಜುಗ್ಗ ಜನ್ನುವಿನ ಕಥೆ. ಎಷ್ಟು ಚೆನ್ನಾಗಿದೆ ನೋಡಿ ಅಲ್ವಾ? ಹರೇ ಕೃಷ್ಣ.